ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇರಾನ್ ತನ್ನ ಗ್ಯಾಸ್ ಫೀಲ್ಡ್ ಮೇಲೆ ನಡೆದ ದಾಳಿಯಿಂದ ಸಂಪೂರ್ಣ ಕಂಗೆಟ್ಟಂತೆ ಕಾಣ್ತಾ ಇದೆ. ಹೀಗಾಗಿ ಇರಾನಿನ ದಾಳಿಗಳೀಗ ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನು ದಾಟಿ ಕೆಂಪು ಸಮುದ್ರದವರೆಗೆ ಕೂಡ ಬಂದಿವೆ. ಈ ಸಂಘರ್ಷದ ಸಂದರ್ಭದಲ್ಲಿ ತನ್ನ ಬಂದರುಗಳ ಪೈಕಿ ಯಾವುದು ಸೇಫ್ ಅಂತ ಸೌದಿ ಅರೇಬಿಯಾ ಭಾವಿಸಿತ್ತೋ ಈಗ ಅದರ ಮೇಲೂ ದಾಳಿಗಳಾಗಿವೆ. ಇಸ್ರೇಲ್ವರೆಗೆ ಹೋಗಿ ಹೊಡೆಯೋ ಶಕ್ತಿ ಇರೋ ನಮಗೆ ಕೆಂಪು ಸಮುದ್ರದ ಸೌದಿಯ ಬಂದರುಗಳು ದೂರ ಅಲ್ಲ ಅನ್ನೋದನ್ನು ಇರಾನ್ ತೋರಿಸ್ತಾ ಇದೆ. ಈ ಮಧ್ಯೆ ಅಮೆರಿಕಾದ ಆಕಾಶದಲ್ಲಿ ಕೂಡ ಆತಂಕಕ್ಕೆ ಕಾರಣ ಆಗುವ ಬೆಂಕಿಯ ಚೆಂಡುಗಳು ಕಾಣಿಸ್ಕೊಂಡಿವೆ. ಹಾಗಾದರೆ ಇರಾನ್ ಅಮೆರಿಕಾದವರೆಗೆ ಹೋಗಬಲ್ಲ ಮಿಸೈಲ್ಗಳನ್ನೇನಾದರೂ ತಯಾರು ಮಾಡಿಬಿಡ್ತಾ? ಈ ಯುದ್ಧ ಸೇನಾ ನೆಲೆಗಳನ್ನು ದಾಟಿ ಎಲ್ಲೆಲ್ಲಿಗೆ ಹೋಗ್ತಾ ಇದೆ, ಬನ್ನಿ ನೋಡೋಣ. ಗೆಳೆಯರೆ, ಇರಾನ್ ತನ್ನ ಮೇಲಾದ ದಾಳಿಗೆ ಪ್ರತೀಕಾರವನ್ನು ಹೇಳೋದಕ್ಕೆ ಹೋಗ್ತಾ ಇದೆ. ಅಲ್ಲಿ ಇರಾನಿನ ಸರ್ವೋಚ್ಚ ನಾಯಕ ಖಮೇನಿ ಹತ್ಯೆಯ ಜೊತೆಗೆ ಸಾಕಷ್ಟು ನಾಯಕರು ಇಸ್ರೇಲಿನ ನಿರ್ದಿಷ್ಟ ದಾಳಿಗಳಲ್ಲಿ ಸಾವಿಗೀಡಾಗಿದ್ದಾರೆ. ಇರಾನಿನ ಡಿಫ್ಯಾಕ್ಟೋ ನಾಯಕ ಲಾರಿಜಾನಿ ಇಲ್ಲ, ಬಾಸಿಸ್ ಪಡೆಗಳ ಮುಖ್ಯಸ್ಥ ಗುಲಾಮ್ ರೇಜಾ ಸುಲೇಮಾನಿ ಇಲ್ಲ, ಕಡೆಗೆ ಇಂಟೆಲಿಜೆನ್ಸ್ ಮುಖ್ಯಸ್ಥನನ್ನು ಕೂಡ ಇಸ್ರೇಲ್ ಹೊಡೆದುಕೊಂಡಿದೆ. ಈ ದಾಳಿಗೆ ಪ್ರತೀಕಾರ ಹೇಳ್ತೀವಿ ಅಂತಿದ್ದ ಇರಾನಿಗೆ ಇಸ್ರೇಲ್ ಗ್ಯಾಸ್ ಫೀಲ್ಡ್ಗಳ ಮೇಲೆ ದಾಳಿ ಮಾಡುವ ಮೂಲಕ ಮತ್ತೊಂದು ಆಘಾತವನ್ನು ಕೊಡ್ತು. ಹೀಗಾಗಿ ಇರಾನ್ ಈಗ ಅದಕ್ಕೆ ಪ್ರತೀಕಾರವನ್ನು ಹೇಳೋದಕ್ಕೆ ಹೋಗ್ತಾ ಇದೆ. ಅವರು ಇಲ್ಲಿ ಗಮನಿಸ್ತಾ ಇರೋದೇನು ಅಂದರೆ, ಯುದ್ಧ ಶುರುವಾದಾಗಿನಿಂದ ಕತಾರ್, UAE, ಕುವೈತುಗಳು ದೊಡ್ಡ ಪ್ರಮಾಣದಲ್ಲಿ ಒದೆ ತಿಂತಾ ಇವೆ. ಆದರೆ ಇರಾನಿನ ನಿಜವಾದ ಟಾರ್ಗೆಟ್ ಆಗಬೇಕಾಗಿದ್ದ ಸೌದಿ ಅಂಥ ದೊಡ್ಡ ನಷ್ಟಕ್ಕೆ ತುತ್ತಾಗಿಲ್ಲ. ಇನ್ನು ಮೊನ್ನೆ ಗಲ್ಫ್ ದೇಶಗಳ ವಿದೇಶಾಂಗ ಸಚಿವರ ಸಮ್ಮೇಳನ ನಡೆಸಿದ ಸೌದಿ ಅರೇಬಿಯಾ, ನಮ್ಮ ಸಹನೆಗೊಂದು ಮಿತಿ ಇದೆ, ಅದು ನಮ್ಮ ಬಲಹೀನತೆ ಅಲ್ಲ, ಇನ್ನು ಇರಾನ್ ತನ್ನ ಎಲ್ಲ ಲಿಮಿಟ್ಸನ್ನು ಕ್ರಾಸ್ ಮಾಡಿ ಆಗಿದೆ, ನಾವು ಮಾತುಕತೆ, ಶಾಂತಿ, ಸಂಧಾನ ಎಲ್ಲವನ್ನು ನೋಡಾಯಿತು, ಇನ್ನು ನಾವು ಕೂಡ ಇರಾನ್ ವಿರುದ್ಧ ಯುದ್ಧಕ್ಕಿಳಿಬೇಕಾಗತ್ತೆ ಅಂತ ಮೊನ್ನೆ ಸೌದಿ ಘರ್ಜಿಸ್ತು. ಹಾಗೆ ಇವತ್ತು ಇರಾನ್ ಮೇಲೆ ದಾಳಿಗಳಾಗ್ತಾ ಇರೋದ್ರ ಹಿಂದೆ ಸೌದಿಯ ಒತ್ತಾಸೆ ಕೂಡ ತುಂಬಾ ಇದೆ. ಹೀಗಾಗಿ ಇರಾನ್ ಸೌದಿ ಮೇಲೆ ಕೂಡ ದೊಡ್ಡ ಮಟ್ಟದ ದಾಳಿಗೆ ಮುಂದಾಗಿದೆ. ಮೊನ್ನೆ ಅಲ್ಲಿನ ಆಯಿಲ್ ರಿಫೈನರಿ ಮೇಲೆ ದಾಳಿ ಮಾಡಿದ್ದ ಇರಾನ್ ಈಗ ಮತ್ತೆ ಅಂಥದ್ದೇ ಕೆಲಸವನ್ನು ಮಾಡಿದೆ. ಆದರೆ ಈ ಬಾರಿ ದಾಳಿಗೆ ತುತ್ತಾಗಿರೋದು ಸೌದಿಯ ಪರ್ಷಿಯನ್ ಗಲ್ಫ್ ಭಾಗ ಅಲ್ಲ, ಬದಲಿಗೆ ರೆಡ್ ಸಿ ಭಾಗ. ಗೆಳೆಯರೆ, ಸೌದಿ ಅರೇಬಿಯಾ ಈ ಭಾಗದ ಅತಿ ದೊಡ್ಡ ದೇಶ. ಅರಬರ ದೊಡ್ಡಣ್ಣನಂಥ ಸೌದಿ ವಿಸ್ತೀರ್ಣದಲ್ಲಿ ಎಲ್ಲ ಅರಬ್ ದೇಶಗಳಿಗಿಂತ ಹೆಚ್ಚು ಭೂಭಾಗವನ್ನು ಹೊಂದಿದೆ. ಇಲ್ಲಿ ಅತಿ ಹೆಚ್ಚು ತೈಲ ಇದೆ. ಹಾಗೆ ಇಸ್ಲಾಮಿಕ್ ಶ್ರದ್ಧಾ ಕೇಂದ್ರಗಳು ಕೂಡ ಸೌದಿಯಲ್ಲಿವೆ. ಹೀಗಾಗಿ ಬರೀ ತೈಲದ ಮೂಲಕ ಮಾತ್ರ ಅಲ್ಲ, ಅಲ್ಲಿ ಹಜ್ ಯಾತ್ರೆ ಕೂಡ ಅವರಿಗೆ ದೊಡ್ಡ ಆದಾಯವನ್ನು ತಂದುಕೊಡುತ್ತೆ. ಇನ್ನು ಸೌದಿಯ ಮತ್ತೊಂದು ಮಹತ್ವ ಏನು ಅಂದರೆ, ಅವರಿಗೆ ಎರಡೆರಡು ಸಮುದ್ರ ತೀರಗಳು ಸಿಗುತ್ತವೆ. ಪರ್ಷಿಯನ್ ಗಲ್ಫ್ನಿಂದ ಆರಂಭ ಆಗಿ ರೆಡ್ ಸಿವರೆಗೆ ಸೌದಿ ಅರೇಬಿಯಾ ವಿಸ್ತರಿಸಿಕೊಂಡಿದೆ. ಹೀಗಾಗಿ ಸೌದಿ ಈ ಭಾಗದ ಬೇರೆ ಗಲ್ಫ್ ದೇಶಗಳ ಹಾಗಲ್ಲದೆ ಎರಡೂ ಸಮುದ್ರ ಮಾರ್ಗಗಳಲ್ಲೂ ಬಂದರುಗಳನ್ನು ಹೊಂದಿದೆ ಮತ್ತು ಎರಡೂ ಕಡೆಗಳಿಂದ ವ್ಯಾಪಾರ ವ್ಯವಹಾರಗಳನ್ನು ಮಾಡುತ್ತೆ. ಇಲ್ಲಿ ಪಶ್ಚಿಮದ ದೇಶಗಳಿಗೆ ತೈಲವನ್ನು ಕೊಡೋದಕ್ಕೆ ಸೌದಿ ಪರ್ಷಿಯನ್ ಗಲ್ಫ್ನಿಂದ ನೇರವಾಗಿ ರೆಡ್ ಸಿವರೆಗೆ ಪೈಪ್ಲೈನ್ ಅನ್ನು ಹಾಕ್ಕೊಂಡಿದೆ. ಕೆಂಪು ಸಮುದ್ರದ ಯಾನ್ಬು ಬಂದರು ಈಗ ಅವರ ದೊಡ್ಡ ತೈಲ ಹಬ್ ಆಗಿ ಕಾಣ್ತಾ ಇದೆ. ಇನ್ನು ಈ ರೆಡ್ ಸಿ ಭಾಗದಲ್ಲಿ ಅವರ ಕಚ್ಚಾ ತೈಲ ಸಂಗ್ರಹಾಗಾರ ಹಾಗೂ ಸಂಸ್ಕರಣಾಗಾರಗಳು ಇವೆ. ಅದನ್ನು ಸೌದಿ ಅರೇಬಿಯಾದ ಆರಾಮ್ಕೋ ಹಾಗೂ ಅಮೆರಿಕಾದ ಎಕ್ಸಾನ್ ಮೊಬೈಲ್ಗಳು ಜಂಟಿಯಾಗಿ ನಿರ್ವಹಣೆ ಮಾಡುತ್ತವೆ. ಇಂಥ ಸಂಸ್ಕರಣಾ ಘಟಕಗಳ ಪೈಕಿ ಒಂದನ್ನು ಸ್ಯಾಮ್ರೆಫ್ ಅಂತ ಕರೀತಾರೆ. ಈಗ ಇರಾನ್ ದಾಳಿ ಮಾಡಿರುವುದು ಇದೇ ಯಾನ್ಬೂನಲ್ಲಿನ ಸ್ಯಾಮ್ರೆಫ್ ಸಂಸ್ಕರಣಾ ಘಟಕದ ಮೇಲೆ. ಗೆಳೆಯರೆ, ಇರಾನ್ ಇಲ್ಲಿದೆ. ಅವರು ಬಂದರ್ ಅಬ್ಬಾಸ್ನಿಂದ ಡ್ರೋನ್ ಹಾರಿಸಿದರೂ ಕೂಡ ಇವೆರಡರ ನಡುವಿನ ದೂರ 2000 ಕಿಲೋಮೀಟರ್ ಒಳಗೆ ಇರುತ್ತೆ. ಹೀಗಾಗಿ ದಾಳಿಯ ರೇಂಜ್ನಿಂದ ಇದು ಹೊರಗೇನಿಲ್ಲ. ಆದರೆ ಡ್ರೋನ್ಗಳು ಇಲ್ಲಿವರೆಗೆ ಬಂದು ದಾಳಿ ಮಾಡೋವರೆಗೆ ಸೌದಿ ಭಾಗದಲ್ಲಿನ ಇನ್ನಿತರ ಏರ್ ಡಿಫೆನ್ಸ್ಗಳು ಏನು ಮಾಡ್ತಾ ಇದ್ವು? ಇಲ್ಲಿ ದಾಳಿ ಇರಾನ್ ಮೂಲಕವೇ ನಡೀತಾ ಅಥವಾ ಯಮನ್ನಿಂದ ಏನಾದರೂ ಆಯ್ತಾ? ಈ ಬಗ್ಗೆ ಇನ್ನೂ ಕೂಡ ಸೌದಿಯ ಮೂಲಗಳು ಹೆಚ್ಚು ಮಾಹಿತಿಯನ್ನು ಹೊರಹಾಕ್ತಾ ಇಲ್ಲ. ಎಲ್ಲಿಂದ ಬೇಕಾದರೂ ಆಗಿರಲಿ, ಆದರೆ ದಾಳಿ ಆಗಿದೆ. ಆ ಸಂಸ್ಕರಣಾ ಘಟಕಕ್ಕೆ ಬೆಂಕಿ ಬಿದ್ದಿದೆ. ಆಗಸದೆತ್ತರಕ್ಕೆ ಹೊಗೆ ಆವರಿಸಿಕೊಂಡಿತ್ತು. ಬೆಂಕಿಯನ್ನು ನಂದಿಸುವ ಕೆಲಸವನ್ನು ಅಲ್ಲಿನ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಇನ್ನು ಈ ದಾಳಿ ಈಗ ರೆಡ್ ಸಿ ಮೂಲಕ ಆಗ್ತಾ ಇರೋ ತೈಲ ವ್ಯಾಪಾರ ಕೂಡ ಸೇಫ್ ಅಲ್ಲ ಅನ್ನೋ ಸಂದೇಶವನ್ನು ಕೊಡ್ತಾ ಇದೆ. ಗೆಳೆಯರಲ್ಲಿ ಸೌದಿಯ ಪೈಪ್ಲೈನ್ ಇದೆ ನೋಡಿ, ಇದರ ಮೂಲಕ ಪ್ರತಿನಿತ್ಯ 5 ಮಿಲಿಯನ್ ಬ್ಯಾರಲ್ ತೈಲವನ್ನು ಸಾಗಾಟ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಗೆಳೆಯರೆ, ಈ ಸೌದಿಯ ಪೈಪ್ಲೈನ್ ಇದೆ ನೋಡಿ, ಇದನ್ನು ಪರ್ಷಿಯನ್ ಗಲ್ಫ್ನ ಜುಬೈಲ್ನಿಂದ ಯಾನ್ಬೂವರೆಗೆ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಈ ಲೈನನ್ನು ಈಸ್ಟ್ ವೆಸ್ಟ್ ಕ್ರೂಡ್ ಪೈಪ್ಲೈನ್ ಅಂತ ಕರೀತಾರೆ. ಇದು ಅಬ್ಕೈಕ್ ತೈಲ ಕ್ಷೇತ್ರದಿಂದ
ಕೆಂಪು ಸಮುದ್ರದ ಯಾನ್ಬುವರೆಗೆ ಸುಮಾರು 1201 ಕಿಲೋಮೀಟರ್ ಉದ್ದ ಇದೆ. ಇಲ್ಲಿ 2 ಪೈಪ್ಲೈನ್ಗಳಿವೆ. ಒಂದು 56 ಇಂಚುಗಳಷ್ಟು ವ್ಯಾಸವನ್ನು ಹೊಂದಿದರೆ ಮತ್ತೊಂದು 48 ಇಂಚ್ ವ್ಯಾಸವನ್ನು ಹೊಂದಿದೆ. ಇರಾಕ್ ಇರಾನ್ ಯುದ್ಧದ ಸಂದರ್ಭದಲ್ಲಿ ಪರ್ಷಿಯನ್ ಗಲ್ಫಲ್ಲಿ ತೈಲ ಸಾಗಾಣಿಕೆಗೆ ತೊಂದರೆ ಉಂಟಾಯಿತು ಅಂದಾಗ ಸೌದಿ ಅರೇಬಿಯಾ ಈ ಪೈಪ್ಲೈನ್ ಅನ್ನು ಸಿದ್ಧ ಮಾಡಿಕೊಳ್ತು. ಇದು ಯಾನ್ಬುನಲ್ಲಿರುವ 3 ಸಂಸ್ಕರಣಾ ಘಟಕಗಳಿಗೆ ತೈಲವನ್ನು ಪೂರೈಕೆ ಮಾಡುತ್ತೆ. ಪ್ರತಿನಿತ್ಯ 7 ಮಿಲಿಯನ್ ಬ್ಯಾರಲ್ ತೈಲವನ್ನು ಇಲ್ಲಿಂದ ಸಾಗಾಟ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆ ಪೈಕಿ 5 ಮಿಲಿಯನ್ ಬ್ಯಾರಲ್ಸನ್ನು ಎಕ್ಸ್ಪೋರ್ಟ್ಗೆ ಮತ್ತು ಇನ್ನುಳಿದದ್ದನ್ನು ಈ ಭಾಗದ ತೈಲ ಅಗತ್ಯಗಳಿಗೆ ಬಳಸೋದಕ್ಕಾಗತ್ತೆ ಅಂತ ಆರಾಮ್ಕೋ ಇಲ್ಲಿ ಹೇಳ್ತಾ ಇದೆ. ಇನ್ನು ಈ ಪೈಪ್ಲೈನನ್ನು ಗುರಿಯಾಗಿಸ್ಕೊಂಡು ಈ ಹಿಂದೆ ಅಂದರೆ 2019ರಲ್ಲಿ ಹೌತಿಗಳು ಕೂಡ ಒಮ್ಮೆ ದಾಳಿ ಮಾಡಿದರು. ಈ ಹೌತಿಗಳು ಇರಾನಿನ ಪ್ರಾಕ್ಸಿಗಳೇ, ಅವರು ಯಮನ್ನಲ್ಲಿದ್ದಾರೆ. ಹೀಗಾಗಿನೇ ಈಗ ತೈಲ ಸಂಸ್ಕರಣಾ ಘಟಕದ ಮೇಲಾದ ದಾಳಿ ಇರಾನ್ನಿಂದ ನೇರವಾಗಿ ಆಯ್ತಾ ಅಥವಾ ಹೌತಿಗಳ ಕಡೆಯಿಂದ ಆಗೋಯ್ತಾ ಅನ್ನೋದು ಖಚಿತ ಆಗಬೇಕಿದೆ. ಗೆಳೆಯರೆ, ಈ ಯುದ್ಧ ಸೇನಾ ನೆಲೆಗಳು, ಆಯುಧಾಗಾರಗಳನ್ನು ದಾಟಿ ತೈಲ ನಿಕ್ಷೇಪಗಳು, ತೈಲ ಸಂಗ್ರಹಾಗಾರಗಳವರೆಗೆ ಬರ್ತಾ ಇರೋದಿದೆಯಲ್ಲ, ಇದು ನಿಜಕ್ಕೂ ಆರೋಗ್ಯಕರ ಲಕ್ಷಣ ಅಂತ ಅನ್ನಿಸ್ತಾ ಇಲ್ಲ. ಇರಾನ್ ಈಗ ತನ್ನ ಖರಗ್ ದ್ವೀಪದ ಮೇಲೆ ಮತ್ತು ಗ್ಯಾಸ್ ಫೀಲ್ಡ್ ಮೇಲಾದ ದಾಳಿಗೆ ಪ್ರತೀಕಾರದ ದಾಳಿಗಳನ್ನು ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದೆ. ಆದರೆ ಖರಗ್ ದಾಳಿಯಲ್ಲಿ ಕೂಡ ಅಮೆರಿಕ ಎಲ್ಲೂ ಇರಾನ್ನ ತೈಲ ಫೆಸಿಲಿಟಿಗಳನ್ನು ಗುರಿಯಾಗಿಸ್ಕೊಳ್ಳಿಲ್ಲ. ಅಲ್ಲಿ ನಡೆದದ್ದು ಸೇನಾ ಪೋಸ್ಟ್ಗಳು, ಆಯುಧಾಗಾರಗಳ ಮೇಲಿನ ದಾಳಿ. ಇನ್ನು ಗ್ಯಾಸ್ ಫೀಲ್ಡ್ ಮೇಲೆ ದಾಳಿ ಆಗೋದಕ್ಕೂ ಮೊದಲೇ ಇರಾನ್ ಇರಾಕಿನ ತೈಲ ನಿಕ್ಷೇಪವನ್ನು ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡಿತ್ತು. ಹಾಗೆ ಕತಾರ್ ಅಲ್ಲಿನ ರಾಸ್ ಲಫಾನ್ಸ್ ಮೇಲೆ ಇರಾನ್ ದಾಳಿ ಮಾಡಿತ್ತು. ಫ್ಯೂಜೆರಾ ಬಂದರನ್ನು ಗುರಿಯಾಗಿಸ್ಕೊಂಡು ಪದೇ ಪದೇ ದಾಳಿ ಮಾಡಿತು. ರಾಸ್ ತನ್ನುರಾದ ತೈಲ ಸಂಗ್ರಹಾಗಾರಗಳ ಮೇಲೆ ಕೂಡ ಇರಾನ್ನ ಡ್ರೋನುಗಳು ಬಂದು ಬಿದ್ವು. ಸೊ ಇಲ್ಲಿ ತೈಲಾಗಾರಗಳ ಮೇಲೆ ದಾಳಿಗಳಾಗ್ತಾ ಹೋದರೆ ಯುದ್ಧದ ನಂತರವೂ ಅವುಗಳನ್ನು ಸಿದ್ಧಪಡಿಸೋದಕ್ಕೆ ಸಾಕಷ್ಟು ಸಮಯ ಬೇಕಾಗುತ್ತೆ. ಈಗಾಗಲೇ ಕತಾರ್ ಗ್ಯಾಸ್ ಸರಬರಾಜನ್ನು ನಿಲ್ಲಿಸ್ತಾ ಇದೆ. ಸೌದಿ ಅರೇಬಿಯಾ ಕೂಡ ತಾತ್ಕಾಲಿಕವಾಗಿ ಗ್ಯಾಸ್ ಸರಬರಾಜು ನಿಲ್ಲಿಸೋದಾಗಿ ಹೇಳಿದೆ. ಇದು ಹೀಗೆ ಮುಂದುವರೆದರೆ ಸಮಸ್ಯೆ ಉಲ್ಬಣಗೊಳ್ಳೋದ್ರಲ್ಲಿ ಎರಡು ಮಾತಿಲ್ಲ. ಇನ್ನು ಇದರ ನಡುವೆ ಅಮೆರಿಕಾದಲ್ಲಿ ಇದ್ದಕ್ಕಿದ್ದ ಹಾಗೆ ಆತಂಕ ಶುರುವಾಗಿದೆ. ಅಲ್ಲಿ ಮಾರ್ಚ್ 2ನೇ ತಾರೀಕು ಆಕಾಶದಲ್ಲಿ ಬೆಂಕಿಯ ಚೆಂಡೊಂದನ್ನು ನೋಡಿದ್ದಾಗಿ ಕೆಲವರು ಹೇಳ್ಕೊಂಡಿದ್ರು. ಆನಂತರ ಮಾರ್ಚ್ 17ನೇ ತಾರೀಕು ರಾತ್ರಿ ಅಂಥದ್ದೇ ಒಂದು ಬೆಂಕಿ ಚೆಂಡು ಆಕಾಶದಲ್ಲಿ ಕಾಣಿಸ್ಕೊಳ್ತು. ಅಷ್ಟೇ ಅಲ್ಲ, ಉತ್ತರ ಭಾಗದಲ್ಲಿ ಅಂದರೆ ಕೆನಡಾ ಗಡಿಗಳ ಸಮೀಪ ಸೋನಿಕ್ ಬೂಮ್ ಥರದ ದೊಡ್ಡ ಸದ್ದು ಕೂಡ ಉಂಟಾಯಿತು ಅಂತ ಅಲ್ಲಿನ ಜನ ಹೇಳಿದ್ದಾರೆ. 2ನೇ ತಾರೀಕಿನಿಂದ ಇಲ್ಲಿವರೆಗೆ ಸತತವಾಗಿ ಅಮೆರಿಕಾದ ನಾನಾ ಭಾಗಗಳಲ್ಲಿ ಆಕಾಶದಲ್ಲಿ ಬೆಂಕಿಯ ಚೆಂಡು ಕಾಣಿಸ್ಕೊಳ್ತಾ ಇದೆ. ಕೆಲವರು ಅದನ್ನು ಎಕ್ಸ್ ಖಾತೆಗಳಲ್ಲಿ ಕೂಡ ಹಂಚಿಕೊಂಡಿದ್ದಾರೆ. ಗಲ್ಫ್ ಯುದ್ಧದ ಸಂದರ್ಭದಲ್ಲಿ ಅಮೆರಿಕಾದ ಆಕಾಶದಲ್ಲಿ ಕಾಣಿಸಿಕೊಂಡ ಈ ಬೆಂಕಿಯ ಚೆಂಡು ಅಲ್ಲಿ ಆತಂಕಕ್ಕೆ, ಭಯಕ್ಕೆ ಕೂಡ ಕಾರಣ ಆಗಿದೆ. ಇರಾನ್ ಅಮೆರಿಕಾವರೆಗೆ ಮಿಸೈಲ್ ಹಾರಿಸುವ ಪ್ರಯತ್ನವನ್ನೇನಾದರೂ ಮಾಡಿಬಿಡ್ತಾ ಅನ್ನೋ ಆತಂಕ ಅಲ್ಲಿನ ಕೆಲವರನ್ನ ಕಾಡಿರುವುದು ಸುಳ್ಳಲ್ಲ. ಆದರೆ ಅದು ಮಿಸೈಲ್ ಅಥವಾ ಯುದ್ಧದ ಕಾರಣಕ್ಕುಂಟಾದ ವಸ್ತು ಅಲ್ಲ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಇದು ಪ್ರಾಚೀನ ಧೂಮಕೇತುಗಳ ಮತ್ತು ಕ್ಷುದ್ರ ಗ್ರಹಗಳ ಘರ್ಷಣೆಯಿಂದ ಉಂಟಾದ ಡೆಬ್ರಿ ಭೂಮಿಯ ವಾತಾವರಣವನ್ನು ಇದು ಪ್ರವೇಶ ಮಾಡಿದ ಕೂಡಲೇ ಉರಿಯೋದಕ್ಕೆ ಶುರು ಮಾಡುತ್ತೆ. ಹಾಗೆ ಉರಿದು ನಾಶ ಆಗುತ್ತೆ. ಇದನ್ನೇ ಜನ ನೋಡಿದ್ದಾರೆ ಹೊರತು ಇದು ಮಿಸೈಲ್ ಅಥವಾ ಮತ್ತಿನ್ನೇನೋ ಅಲ್ಲ ಅಂತ ಅಲ್ಲಿನ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಹೇಳಿದೆ. ಇದನ್ನವರು ನೈಸರ್ಗಿಕ ವಿದ್ಯಮಾನ ಅಂತ ಹೇಳಿದ್ದಾರೆ. ಆತಂಕ ಪಡಬೇಕಾದ ಅಗತ್ಯ ಇಲ್ಲ ಅಂತ ಕೂಡ ಅವರು ತಿಳಿಸ್ತಾ ಇದ್ದಾರೆ. ಇನ್ನು ಈ ಯುದ್ಧ ಸಂಘರ್ಷದ ನಡುವೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಶಾಂತಿಯನ್ನು ಕಾಪಾಡಿಕೊಳ್ಳೋದಕ್ಕೆ ಅರಬ್ ಹಾಗೂ ಇರಾನ್ಗೆ ಸಲಹೆಯನ್ನು ಕೊಟ್ಟಿದ್ದಾರೆ. ಈ ಮಧ್ಯೆ ಒಮನ್ ರಾಜನ ಜೊತೆ ಮಾತನಾಡಿದ ಮೋದಿ ರಂಜಾನ್ ಶುಭಾಶಯಗಳನ್ನು ತಿಳಿಸಿ ಸಂಘರ್ಷದ ಬಗ್ಗೆ ಮಾತುಕತೆಗಳನ್ನು ನಡೆಸಿದರು. ಈ ಒಮನ್ ಈ ಹಿಂದೆ ಕೂಡ ಇರಾನ್ ಹಾಗೂ ಅಮೆರಿಕ ನಡುವೆ ಮಧ್ಯಸ್ಥಿಕೆದಾರನಾಗಿ ಕೆಲಸ ಮಾಡಿತ್ತು. ಇದಾದ ನಂತರ ಫ್ರಾನ್ಸ್ನ ಅಧ್ಯಕ್ಷ ಮ್ಯಾಕ್ರಾನ್ ಜೊತೆ ಕೂಡ ನರೇಂದ್ರ ಮೋದಿ ಮಾತುಕತೆಯನ್ನು ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಜಾಗತಿಕ ಇಂಧನ ಸಮಸ್ಯೆ ಮತ್ತು ಇರಾನ್ ಅಮೆರಿಕ ಸಂಘರ್ಷದ ಬಗ್ಗೆ ಚರ್ಚೆಗಳು ನಡೆದಿವೆ. ಅಲ್ಲಿ ಸಂಧಾನ ಮತ್ತು ಶಾಂತಿಗಾಗಿ ಜಾಗತಿಕ ನಾಯಕರ ಒಗ್ಗಟ್ಟಿನ ಪ್ರಯತ್ನಕ್ಕಾಗಿ ಮೋದಿ ಮಾತುಕತೆಗಳನ್ನು ನಡೆಸೋದಕ್ಕೆ ಶುರು ಮಾಡಿದ್ದಾರೆ. ಇದು ಗೆಳೆಯರೆ ಇರಾನ್ ಇಸ್ರೇಲ್ ಸಂಘರ್ಷದ ಕುರಿತಾದ ಒಂದಷ್ಟು ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.